ಯಾವುದೇ ರೀತಿ ಲೇಬರ್ಸ್ ಅವಶ್ಯಕತೆ ಇಲ್ಲ, ಕಸ್ಟಮರೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಹುದು. ಇದು ಗ್ಲಾಸ್ ಟೈಲ್ಸ್ ಅಂತ ಸೀಲಿಂಗ್ ಗಳಿಗೆ ವಾಲ್ ಗಳಿಗೆ ಎಲ್ಲ ಕಡೆ ಇದನ್ನ ಯೂಸ್ ಮಾಡ್ಕೊಬಹುದು. ಸೇಮ್ ಗ್ಲಾಸ್ ಫಿನಿಶಿಂಗ್ ಅಲ್ಲೇ ಬರುತ್ತೆ ಎಲ್ಲಾನು. ಈಸಿಯಾಗಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಬಹುದು ಕಸ್ಟಮರ್ಸ್. 3D ವಾಲ್ ಕ್ಲಾಡಿಂಗ್ ಪ್ಯಾನಲ್ಸ್ ಅಂತ ಇದನ್ನ ನಿಮ್ಮ ಮನೆ ಇಂಟೀರಿಯರ್ ಅಲ್ಲಿ ಎಲ್ಲ ಕಡೆ ಯೂಸ್ ಮಾಡೋದು. ಸೀಲಿಂಗ್ ವಾಲ್ ಎಲ್ಲ ಕಡೆ ಮಾಡಬಹುದು. PVC ಪಾರ್ಟಿಷನ್ ಅಂತ ಇಂಟರ್ಲಾಕ್ ಸಿಸ್ಟಮ್ ಆಗಿರುತ್ತೆ. ನೀವು ಇದು ಹಾಕಿದ್ರೆ ಸೇಮ್ ವಾಲ್ ತರ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಮಾರ್ಕು ಬೀಳಲ್ಲ. ಬಂದು ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ ನಿಮ್ಮ ಆಫೀಸ್ ಏರಿಯಾಗಳಿಗೆ, ಮನೆ ಇಂಟೀರಿಯರ್, ಕಮರ್ಷಿಯಲ್ ಪ್ಲೇಸ್ ಎಲ್ಲ ಕಡೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಪೆಟ್ರೋಲ್ ಹಾಕ್ತಾ ಇದೀನಿ ನೋಡಿ ಸರ್ ಬೆಂಕಿ ಹೆಂಗ್ ಉರಿತಾ ಇದೆ. ಇದ್ರಲ್ಲಿ ನಿಮ್ಗೆ ಎಲ್ಲ ಗೋಲ್ಡ್ ಕಲರ್ ಬಿತ್ಕೊಂಬರೋದಾಗ್ಲಿ ಇದಾಗಲ್ಲ. ಒಂದ್ಸಲ ನಿಮ್ಮ ಮನೆಗೆ ಹಾಕ್ಸಿದ್ರೆ ಪದೇ ಪೇಂಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಈ ಡೀಲರ್ಶಿಪ್ ಅಂತ ಬರೋರಿಗೆ ನಾವು ಮಿನಿಮಮ್ 5 lakhs ಈ ಬಿಸ್ನೆಸ್ಸಿಗೆ ಇದ್ರೆ ಸಾಕು ಸರ್. ನಮ್ಮ ಹತ್ರ ಒಂದು 20 ರೀತಿಯ ಪ್ರಾಡಕ್ಟ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಪ್ ನೇಮ್ ಬಂದು ಜಯಂ ಪಾಲಿಗ್ರಾನೈಟ್. ಆಲ್ರೆಡಿ ನಮ್ಮ ಜಯಂ ಪಾಲಿಗ್ರಾನೈಟ್ ವಿಡಿಯೋಸ್ ತುಂಬ ನೋಡಿದ್ದೀರಾ. ಅದೇ ಥರ ಒಳ್ಳೆ ರೆಸ್ಪಾನ್ಸು ಕೊಟ್ಟಿದ್ದೀರಾ. ಈಗ ನಮ್ಮ ಜಯಂ ಪಾಲಿಗ್ರಾನೈಟಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ವಾಲ್ ಸ್ಟಿಕ್ಕರ್ಸು ಮತ್ತು PVC ಪಾರ್ಟಿಷನ್ ಈ ಥರ ಹೊಸ ಇಂಟೀರಿಯರ್ ಪ್ರಾಡಕ್ಟ್ಗಳು ಲಾಂಚ್ ಮಾಡಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೇನೆ. ಕಡೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ವಾಲ್ ಸ್ಟಿಕ್ಕರ್ಸ್ ಹೇಳಿದೆ ಗೊತ್ತಾ, ಇದೇ ವಾಲ್ ಸ್ಟಿಕ್ಕರ್ಸು. ಇದರಲ್ಲಿ ಸೆಲ್ಫ್ ಗ್ಲೂ ಇರುತ್ತೆ. ನೀವು ಕಸ್ಟಮರ್ಸ್ ಇದಕ್ಕೆ ಯಾವುದೇ ರೀತಿ ಲೇಬರ್ಸ್ ಅವಶ್ಯಕತೆ ಇಲ್ಲ, ಕಸ್ಟಮರೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬೋದು. ನೋಡಿ ಗ್ಲೂ ಯಾವ ರೀತಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಇದು ಒಂದ್ಸಲ ಇದು ಮಾಡಿದ್ರೆ ಬರಲ್ಲ ಸರ್, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಿಮಗೆ. ಇದು ಡಿಸೈನ್ಸ್ ಅಂತ ಹೇಳಿದ್ರೆ ತುಂಬ ಡಿಸೈನ್ಸ್ ಇದೆ. ಅದೇ ಥರ ನಿಮ್ಮ ವಾಲ್ಗಳ ಹಾಕಿದ್ರೆ ಇದು ಒಳ್ಳೆ ನಿಮಗೆ ಲುಕ್ ಕೊಡುತ್ತೆ. ಅದೇ ರೀತಿ ಇದರಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ಕಾಫಿ ಕಲೆ ಇದು ಬಿದ್ರೂ ಯಾವುದು ಇದರಲ್ಲಿ ಕುತ್ಕೊಳ್ಳಲ್ಲ ಸರ್. ಎಲ್ಲನೂ ಇದರಲ್ಲಿ ಇದು ಮಾಡ್ಕೊಬೋದು, ಕ್ಲೀನಾಗಿ ಮಾಡ್ಕೊಬೋದು. ಅದೇ ಥರ ಇದು ತುಕ್ಕು ಹಿಡಿಯುತ್ತೆ, ಈ ಥರ ಯಾವುದೇ ಇದು ಇರಲ್ಲ. ಯಾಕಂದರೆ ಇದರಲ್ಲಿ ಸೆಲ್ಫ್ ಗ್ಲೂ ಇರುತ್ತೆ. ಕಸ್ಟಮರೇ ಹಾಕೊಂಡು ಈಸಿಯಾಗಿ ಮನೆ ಇನ್ಸ್ಟಾಲ್ ಮಾಡ್ಕೊಂಡು ಒಳ್ಳೆ ಲುಕ್ ಕೊಡ್ಬೋದು ಇದರಲ್ಲಿ. ಅದೇ ಥರ ಇದರಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಕಿಚನ್ ಕ್ಯಾಬಿನೆಟ್ಗಳಿಗೆ, ಕಿಚನ್ ಏರಿಯಾಗಳಿಗೆ ತುಂಬ ಚಿಕ್ಕ ಸೈಜಲ್ಲಿ ಕೇಳ್ತಾರೆ ಕಸ್ಟಮರ್ಸು. ಸೊ ಅಂಥ ಕಸ್ಟಮರ್ಸ್ಗೆ ಇದರಲ್ಲಿ ನೋಡಬೇಕಂದ್ರೆ 3 ಕಲರ್ಸ್ ಬರುತ್ತೆ ಸರ್. ಸಿಲ್ವರ್ ಕಲರು, ಕಾಪರ್ ಕಲರು ಮತ್ತು ಗೋಲ್ಡ್ ಕಲರ್ 3 ಕಲರ್ ಬರುತ್ತೆ. ಇದು ನಿಮಗೆ 2 feetಗೆ 3 meters ಇದು ಬರುತ್ತೆ. ಇದು ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಮ್ಮ ಕಡೆಯಿಂದ ಸಿಗುತ್ತೆ ಸರ್. ಸೊ ಇದು ನಮ್ಮ ಪಾಲಿಗ್ರಾನೈಟ್ ಶೀಟ್ಸು. ಇದರಲ್ಲಿ ನಿಮಗೆ ತುಂಬ ವೆರೈಟಿ ಆಫ್ 50+ ಡಿಸೈನ್ಸ್ ಇದೆ ಸರ್ ನಮ್ಮ ಹತ್ರ. ಇದು ನಿಮಗೆ ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್ ಬರುತ್ತೆ. ಅದೇ ಥರ ಇದರಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಡಿಸೈನ್ಸ್ ಬರುತ್ತೆ. ಇದು ನಿಮಗೆ ಗೋಲ್ಡ್ ಫಿನಿಶಿಂಗಲ್ಲಿ ಬರುತ್ತೆ. ಇದ್ರ ಸೈಜ್ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ 8x4 ಬರುತ್ತೆ ಸರ್. 4 ಅಡಿ ಉದ್ದ 8 ಅಡಿ ಅಗಲ ಬರುತ್ತೆ. ಸೊ ಇದು ಪಾಲಿಗ್ರಾನೈಟಲ್ಲಿ ಇನ್ನೊಂದು ವೆರೈಟಿ ಅಂತ ಹೇಳಿದೆ ಗೊತ್ತಾ, ಇದು ನಿಮ್ಮ ದೂರದಿಂದ ನೋಡಿದಾಗ ಒಳ್ಳೆ ಸ್ಟೋನ್ ಫಿನಿಶಿಂಗಲ್ಲೇ ಸಿಗುತ್ತೆ. ಇದು ಹತ್ರ ಬಂದು ಮುಟ್ಟಿದಾಗ ಮಾತ್ರ ನಿಮಗೆ ಶೀಟ್ ಅನ್ನೋ ಫೀಲ್ ಆಗುತ್ತೆ. ಸೊ ಇದು ನಿಮಗೆ ಪಾಲಿಗ್ರಾನೈಟಲ್ಲೇ ವೆರೈಟಿ. ಇದರಲ್ಲಿ ನಿಮಗೆ 15+ ಡಿಸೈನ್ಸ್ ಬರುತ್ತೆ. ಸೊ ಮತ್ತೆ ಅದೇ ಥರ ನೋಡಿ ಇಲ್ಲಿ ಪಾಲಿಗ್ರಾನೈಟಲ್ಲಿ ನಿಮಗೆ ರಾಫ್ಟರ್ಸ್ ಇರೋ ಥರ ಡಿಸೈನ್ಸ್ ಇದೆ. ಇದರಲ್ಲೂ ನಿಮಗೆ 4+ ಕಲರ್ಸ್ ಬರುತ್ತೆ. ಅದೇ ಥರ ಇಲ್ಲಿ ನೋಡಿ ಮತ್ತೆ ಇದರಲ್ಲಿ ಗೋಲ್ಡ್ ಪ್ಯಾಟರ್ನ್ಸ್ ಅಲ್ಲಿ ತೋರಿಸ್ದೆ ಗೊತ್ತಾ, ಇದರಲ್ಲಿ ನೋಡಿ ವೈಟ್ ಬೇಸಲ್ಲಿ ಬರೋ ಎಲ್ಲ ಗೋಲ್ಡ್ ಡಿಸೈನ್ಸು ಇಲ್ಲಿದೆ. ಇದರಲ್ಲಿ ನಾವು ಯಾವ ಥರ ಮಾಡ್ಯುಲರ್ ಕಿಚನ್ ಯೂಸ್ ಮಾಡ್ಬೋದು ಅಂತ ಇಲ್ಲೊಂದು ಡೆಮೋ ಮಾಡಿ ತೋರಿಸಿದ್ದೀವಿ. ಇಲ್ಲಿ ನೋಡಿ ಸರ್, ಇದು ಗ್ಲಿಟರ್ ಪ್ಯಾಟರ್ನ್ ಹಾಕಿ ಇಲ್ಲಿ ಮಾಡಿದ್ದೀವಿ. ಇದು ಅದೇ ಥರ ನಿಮ್ಮ ಮನೆ ಮಾಡ್ಯುಲರ್ ಕಿಚನ್ಗಳಿಗೆ ಇದು ಕಡೆ ಎಲ್ಲ ಕಡೆ ಯೂಸ್ ಮಾಡ್ಕೊಬೋದು. ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಇದಕ್ಕೆ 0 ಮೇಂಟೆನೆನ್ಸ್ ಇರುತ್ತೆ ಸರ್. ಇದಕ್ಕೆ ಯಾವುದೇ ರೀತಿ ನೀವು ನಮಗೆ ಕಿಚನ್ಗೆ ಯೂಸ್ ಮಾಡಿದಾಗ ವಾಟರ್ ಪ್ರೂಫ್ ಬಿಚ್ಕೊಂಬರುತ್ತೆ, ಇದು ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇರಲ್ಲ ಸರ್. 15 years ವ್ಯಾರಂಟಿ ಕೊಡ್ತೀವಿ ನಮ್ಮ ಪ್ರಾಡಕ್ಟಿಗೆ. ಅದೇ ಥರ ಇಲ್ಲಿ ನೋಡಿ ಕಬೋರ್ಡ್ಸ್ಗಳಿಗೆ ವಾಟರ್ ಪ್ರೂಫ್ ಆಗಿರುತ್ತೆ. ನಿಮ್ಗೆ ಇದು ಬಿಟ್ಕೊಂಬರಲ್ಲ. ಇಲ್ಲಿ 44 years ಆಗ್ತಾಯಿದೆ, ಯಾವುದೂ ಇಲ್ಲಿ ಎಲ್ಲೂ ಬಂದಿಲ್ಲ ಸರ್. ನೆಕ್ಸ್ಟ್ ಪ್ರಾಡಕ್ಟ್ ಇದು ಗ್ಲಾಸ್ ಟೈಲ್ಸ್ ಅಂತ. ಇದರಲ್ಲಿ ನೋಡಿ ಸರ್ ತುಂಬ ಕಲೆಕ್ಷನ್ಸ್ ಇದೆ. ನಿಮ್ಮ ಸೀಲಿಂಗ್ಗಳಿಗೆ, ವಾಲ್ಗಳಿಗೆ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಸೆಲ್ಫ್ ಗ್ಲೂ ಇದೆ ಸರ್. ಈಸಿಯಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಬೋದು ಕಸ್ಟಮರ್ಸ್. ಇದರಲ್ಲಿ ನೋಡಿ ವೈಟ್ ಕಲರ್ ಬರುತ್ತೆ. ನಿಮಗೆ ಇದನ್ನು ಮುಟ್ಟಿದಾಗ ಸೇಮ್ ಗ್ಲಾಸ್ ಫಿನಿಶಿಂಗಲ್ಲೇ ಬರುತ್ತೆ ಎಲ್ಲನೂ. ಇದರಲ್ಲಿ ನೋಡಿ ಡಿಸೈನ್ಸ್ ತುಂಬ ಡಿಸೈನ್ಸ್ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು 3D ವಾಲ್ ಕ್ಲಾಡಿಂಗ್ ಪ್ಯಾನಲ್ಸ್ ಅಂತ. ಇದನ್ನು ನಿಮ್ಮ ಮನೆ ಇಂಟೀರಿಯರಲ್ಲಿ ಎಲ್ಲ ಕಡೆ ಯೂಸ್ ಮಾಡೋದು. ಸೀಲಿಂಗು, ವಾಲು ಎಲ್ಲ ಕಡೆ ಮಾಡ್ಬೋದು. ಇದರಲ್ಲಿ ಕಲೆಕ್ಷನ್ಸ್ ನೋಡಬೇಕು ಅಂತ ಹೇಳಿದ್ರೆ ನೋಡಿ ತುಂಬ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಈಗಲೂ ಇದೆ ಮತ್ತು ಇನ್ನು ಬರ್ತಾ ಇದೆ ಸರ್ ಅಪ್ಕಮಿಂಗಲ್ಲಿ ನಮ್ಮ ಹತ್ರ. ಗ್ರೇ ಕಲರ್ ಇದೆ ಮತ್ತು ಇದರಲ್ಲಿ ನೋಡಿ ಇನ್ನೊಂದು ಇದರಲ್ಲಿ ಗ್ಲೇ ಮತ್ತು ವುಡ್ ಫಿನಿಶಿಂಗಲ್ಲೂ ಸಿಗುತ್ತೆ ನಿಮಗೆ ಈ ಥರ ಡಿಸೈನ್ಸು. ಗ್ರಾನೈಟ್ ಡಿಸೈನ್ಸಲ್ಲೂ ಸಹ ಸಿಗುತ್ತೆ ಸರ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು PVC ಪಾರ್ಟಿಷನ್ ಅಂತ ಆಲ್ರೆಡಿ ನಮ್ಮ ಹತ್ರ ಇರೋದು. ಇದು ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಯಾವ ರೀತಿ ಇದನ್ನು ಇನ್ಸ್ಟಾಲ್ ಮಾಡೋದು, ಇದು ಯಾವ ರೀತಿ ಕುತ್ಕೊಳ್ಳುತ್ತೆ ಅಂತ ತುಂಬ ಕಸ್ಟಮರ್ಸ್ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ತಾಯಿದ್ರು ಲಾಸ್ಟ್ ವಿಡಿಯೋದಲ್ಲಿ. ಇದು ನೋಡಿ ಸರ್, ನಾನು ನಿಮಗೆ ಬೇರೆ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ನೋಡಿ ಯಾವ ರೀತಿ ಇದನ್ನ ಇಂಟರ್ಲಾಕ್ ಸಿಸ್ಟಮ್ ಆಗಿರುತ್ತೆ. ನೀವು ಇದು ಹಾಕಿದ್ರೆ ಸೇಮ್ ವಾಲ್ ಥರ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಮಾರ್ಕು ಬೀಳಲ್ಲ. ಈ ಥರ ಇದಕ್ಕೆ ಅಸೆಸರೀಸ್ ಕೇಳ್ತಾಯಿದ್ರು. ಈ ಥರ ಅಸೆಸರೀಸು ಮೇಲೆ ಕೆಳಗಡೆ ಸೈಡಲ್ಲಿ ಎಲ್ಲ ಕಡೆ ಕೊಟ್ಟು ಇದನ್ನು ಒಂದು ವಾಲ್ ರೂಮ್ ಕ್ರಿಯೇಟ್ ಮಾಡ್ಬೋದು. ನೀವು ಎಷ್ಟೇ ದೊಡ್ಡ ವಾಲ್ ರೂಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರು ಒಂದೇ ದಿವಸದಲ್ಲಿ ಮಾಡ್ಬೋದು. 100% ರಿಯೂಸಬಲ್ ಪ್ರಾಡಕ್ಟ್ ಆಗಿರುತ್ತೆ. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಶಿಫ್ಟ್ ಮಾಡ್ಕೊಬೋದು. ಇವಾಗ ಒಂದು ಆಫೀಸ್ನ ರೆಂಟಿಗೆ ತೊಗೊಂಡಿದ್ದಾರೆ, ಹೋಟೆಲಲ್ಲಿ ಒಂದು ಕ್ಯಾಬ್ ಇದು ಮಾಡಬೇಕು, ರೂಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ ಸರ್. ಸೊ ನೆಕ್ಸ್ಟ್ ಪ್ರಾಡಕ್ಟು WPC ಎಕ್ಸ್ಟೀರಿಯರ್ ಪ್ಯಾನಲ್ಸ್. ಈ ಎಕ್ಸ್ಟೀರಿಯರ್ ಪ್ಯಾನಲ್ಸು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋಲ್ಲ, ಕಮ್ಮಿ ಪ್ರೈಸಲ್ಲಿ ನಮ್ಮ ಕಡೆಯಲ್ಲಿ ಸಿಗುತ್ತೆ. ಅದೇ ಥರ ಇದು ಡೆನ್ಸಿಟಿ ನೀವು ನೋಡಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪ್ರಾಡಕ್ಟಿಗೆ ಕಂಪನಿ ಕಡೆಯಿಂದ ನಿಮಗೆ 15 years ವ್ಯಾರಂಟಿ ಕೊಡ್ತೀವಿ. ಇದ್ರ ಸೈಜ್ ನೋಡಬೇಕು ಅಂತ ಹೇಳಿದ್ರೆ 8.7 inches ಆಗಲ್ಲ, 9.6 feet ಲೆಂತ್ ಬರುತ್ತೆ. ಇದು ಔಟ್ಸೈಡ್ಗೆ 15 yearsಲ್ಲಿ ನಿಮಗೆ ಮಳೆ ಬಿಸಿಲು ಏನೇ ಬಿದ್ದರೂ ಇದು ಕಲರ್ಸ್ ಯಾವುದೇ ರೀತಿ ಚೇಂಜ್ ಆಗಲ್ಲ ಸರ್.
ಇದರಲ್ಲಿ ನಿಮಗೆ 4 ಕಲರ್ ಬರುತ್ತೆ, ಅದು 4 ಕಲರ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ. ಸರ್ ನೆಕ್ಸ್ಟ್ ಪ್ರಾಡಕ್ಟು ಇದು PVC ಫ್ಲ್ಯಾಟ್ ಪ್ಯಾನಲ್ಸ್ ಅಂತ. ಇದರಲ್ಲಿ ನಿಮಗೆ 6+ ಡಿಸೈನ್ಸ್ ಬರುತ್ತೆ. ಇದು ಸೈಜ್ ನಿಮಗೆ 1 ಫೀಟಿಗೆ 10 ಫೀಟ್ ಬರುತ್ತೆ. ಇದು ನಿಮಗೆ ಸೀಲಿಂಗು ಮತ್ತು ವಾಲು ಎಲ್ಲ ಕಡೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಕೊಬೋದು. ಅದೇ ಥರ ಇದು ನೆಕ್ಸ್ಟ್ 2 ಗ್ರೂಪ್ ಪ್ಯಾನಲ್ಸ್ ಅಂತ. ಇದರಲ್ಲಿ ನಿಮಗೆ 4+ ಕಲರ್ ಬರುತ್ತೆ. ಇದರಲ್ಲಿ ನಿಮಗೆ ಸೇಮ್ 1 ಫೀಟಿಗೆ 10 ಫೀಟ್ ಬರುತ್ತೆ ಸರ್ ಇದನ್ನು. ನೆಕ್ಸ್ಟ್ ಇದರಲ್ಲಿ ನೋಡಿ WPC ಪ್ಯಾನಲ್ಸ್. ಈ WPC ಪ್ಯಾನಲ್ಸಲ್ಲಿ ಫ್ಲ್ಯಾಟ್ ಪ್ಯಾನಲ್ಸ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ 6+ ಡಿಸೈನ್ಸ್ ಬರುತ್ತೆ. ಇದು ನಿಮಗೆ ಸೇಮ್ ಇದ್ರ ಬಂದು ನೀವು ಯಾವ ಕಲರ್ ಪೇಂಟ್ ಮಾಡಿರ್ತೀರೋ ಅದೇ ಥರ ಇದನ್ನು ಯೂಸ್ ಮಾಡ್ಕೊಬೋದು. ಇದು ನೀವು ವಾಲು ಸೀಲಿಂಗ್ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅದೇ ಥರ ಹಿಡನ್ ಡೋರ್ಗಳಿಗೆ ಎಲ್ಲ ಕಡೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ನೋಡಿ, ಇದು ಬಂದು PU ಸ್ಟೋನ್ ಪ್ಯಾನಲ್ ಅಂತ. ಈ ಪ್ಯಾನಲ್ಸ್ ಬಂದು ಇದು ಥಿಕ್ನೆಸ್ ಬಂದು ನಿಮಗೆ 50 mm ಥಿಕ್ನೆಸ್ ಬರುತ್ತೆ, 2x4 ಬರುತ್ತೆ. ಸೇಮ್ ಇದೇ ಥರ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ 8+ ಡಿಸೈನ್ಸ್ ಬರುತ್ತೆ ಸರ್. ನೆಕ್ಸ್ಟ್ ಪ್ರಾಡಕ್ಟ್ WPC ಪ್ಯಾನಲ್ಸ್. ಈ WPC ಪ್ಯಾನಲ್ಸಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಡಿಸೈನ್ಸ್ ತೋರಿಸಿದೆ, ಮತ್ತು ಅದರಲ್ಲಿ ಕಲೆಕ್ಷನ್ಸ್ ನೋಡಿ ಸರ್. ಈಗ ಹೊಸದಾಗಿ ಇದನ್ನು ಲಾಂಚ್ ಮಾಡಿದ್ದೀವಿ. ಇದು ಬಂದು ನಿಮಗೆ 1 ಫೀಟಿಗೆ 10 ಫೀಟ್ ಬರುತ್ತೆ ಇದ್ರ ಸೈಜು. ಇದರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಇದನ್ನು ನಾವು ಇವಾಗ ಜಸ್ಟ್ ಶೋ ಮಾಡಿ ಇಟ್ಟಿದ್ದೀವಿ ಸರ್, ಯಾಕಂದರೆ ಈ ವೇರ್ ಹೌಸ್ನು ನಾವು ದೊಡ್ಡದಾಗಿ ಶೋರೂಮ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಡಿಸ್ಪ್ಲೇ ಜಸ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಾಫಿಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ. ಇದರಲ್ಲಿ ನಿಮಗೆ 10+ ಡಿಸೈನ್ಸ್ ಬರುತ್ತೆ. ಇದರ ಸೈಜ್ ನೋಡಬೇಕಂತ ಹೇಳಿದ್ರೆ 1 ಫೀಟಿಗೆ 12 ಫೀಟ್ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ. ಸೊ ಅದೇ ಥರ ನಿಮ್ಮ ಆಫೀಸ್ ಏರಿಯಾಗಳಿಗೆ, ಮನೆ ಇಂಟೀರಿಯರ್ಲು, ಕಮರ್ಷಿಯಲ್ ಪ್ಲೇಸು ಎಲ್ಲ ಕಡೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಅದೇ ಥರ ಇದರಲ್ಲಿ ನೀವು ನೋಡಬೇಕಂತ ಹೇಳಿದ್ರೆ ಕಸ್ಟಮರ್ಸು ತುಂಬ ಜನ ಬರೀ ಸಾಫಿಟ್ ಮಾತ್ರ ಬರುತ್ತೆ, ಅದರಲ್ಲಿ ಫ್ಲೂಟೆಡ್ ಟೈಪ್ ಬರಲ್ವಾ ಅಂತ ಕೇಳಿದ್ರು. ಸೇಮ್ ಅದರಲ್ಲಿ ಫ್ಲೂಟೆಡ್ ಟೈಪು ನಾವು ತಂದಿದ್ದೀವಿ. ಇದು 6.6 ಇಂಚಸ್ ಅಗಲ ಬರುತ್ತೆ, 9.6 ಫೀಟ್ ಲೆಂತ್ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟು SPC ಫ್ಲೋರಿಂಗ್ ಅಂತ. ಇದು ನಿಮಗೆ ಸೈಜ್ ನೋಡಬೇಕಂತ ಹೇಳಿದ್ರೆ 8 ಇಂಚಸ್ ಅಗಲ, 4 ಫೀಟ್ ಲೆಂತ್ ಬರುತ್ತೆ. ಇದು ನಿಮ್ಮ ಮನೆಗಳಿಗೆ, ಆಫೀಸ್ ಏರಿಯಾ ಎಲ್ಲ ಕಡೆ ಯೂಸ್ ಮಾಡ್ಕೊಬೋದು. ಇದು ವಾಟರ್ ರೆಸಿಸ್ಟೆಂಟು ಮತ್ತು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಅದೇ ಥರ ಇದನ್ನು ಇಂಟರ್ಲಾಕ್ ಸಿಸ್ಟಮ್ಸ್ ಎಲ್ಲಿ ಯಾವುದೇ ಕಡೆ ಯೂಸ್ ಮಾಡ್ಕೊಬೋದು. ಇದು ವಿತ್ ಫೋಮ್ ಅಟ್ಯಾಚ್ ಆಗಿರುತ್ತೆ ಇದರಲ್ಲಿ. ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ತಗೊಂಡು ರಿಟೇಲ್ ಆಗಿರ್ಬೋದು, ಹೋಲ್ಸೇಲ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಪರ್ಚುನಿಟೀಸ್ ಏನಾದರೂ ಕೊಡ್ತಾ ಇದ್ದೀರಾ ಮೇಡಮ್? ಖಂಡಿತ ಸರ್, ನಮಗೆ ಇವಾಗ ಇದನ್ನು ನಾವು ರಿಟೇಲಾಗೂ ಮಾಡ್ತಾ ಇದ್ದೀವಿ, ಹೋಲ್ಸೇಲಲ್ಲೂ ಕೊಡ್ತೀವಿ. ಇಂಟೀರಿಯರ್ಸ್ ಬರೋರಿಗೆಲ್ಲ ಹೋಲ್ಸೇಲಲ್ಲಿ ಕೊಡ್ತೀವಿ. ಅದೇ ಥರ ಎಂಟರ್ ಕರ್ನಾಟಕದಲ್ಲಿ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಮಗೆ ಎಲ್ಲ ಕಡೆ ಡೀಲರ್ಸ್ ಬೇಕಿದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ಎಲ್ಲೇ ಸಹ ಕಸ್ಟಮರ್ಗೆ ಶೀಟ್ ಬೇಕು ಅಂತ ಹೇಳಿದ್ರು ಕಾಲ್ ಮಾಡಿದ್ರೆ ಆಯಾ ಡಿಸ್ಟ್ರಿಕ್ಟಲ್ಲಿ ನಾವು ಅರೇಂಜ್ ಮಾಡಿಕೊಡ್ತೀವಿ ಸರ್. ನಮ್ಮ ಹತ್ರ ಪ್ರಾಡಕ್ಟ್ಸ್ನ ತೊಗೊಂಡು ಬಿಸ್ನೆಸ್ ಮಾಡೋದ್ರಿಂದ ಅವ್ರಿಗೆ ಯಾವ ಥರ ಒಂದು ಸಪೋರ್ಟ್ನ ಕೊಡ್ತೀರಾ ಮೇಡಮ್? ಸೊ ಇವಾಗ ನಮ್ಮ ಹತ್ರ ಡೀಲರ್ಶಿಪ್ ಅಂತ ಬರೋರಿಗೆ ನಾವು ಮಿನಿಮಮ್ 5 lakhs ಈ ಬಿಸ್ನೆಸ್ಸಿಗೆ ಇದ್ದರೆ ಸಾಕು ಸರ್. ನಮ್ಮ ಹತ್ರ ಒಂದು 20 ರೀತಿಯ ಪ್ರಾಡಕ್ಟ್ಸ್ ಇದೆ, ನೀವು ಆಲ್ರೆಡಿ ನೋಡಿದ್ದೀರಾ. ಇಷ್ಟು ಪ್ರಾಡಕ್ಟ್ ನಾವು ಡೀಲರ್ಶಿಪ್ ಕೊಡಬೇಕಂದ್ರೆ ಮಿನಿಮಮ್ ಒಂದು 5 lakhs ಬೇಕು. ಆ 5 lakhs ಇನ್ವೆಸ್ಟ್ಮೆಂಟಿಗೆ ಅವ್ರಿಗೆ ನಾವು ಡೆಪಾಸಿಟ್ ಅಂತ ಇದರಲ್ಲಿ 1 ರೂಪಾಯಿನ ತೊಗೊಳ್ಳಲ್ಲ. 5 lakhsಗೂ ಮೆಟೀರಿಯಲ್ ಕೊಡ್ತೀವಿ. ಅವ್ರು ಈ ಥರ ಒಂದು 200, ಒಂದು 300 ಮಿನಿಮಮ್ ಇದರಲ್ಲಿ ಸ್ಕ್ವೇರ್ ಫೀಟಲ್ಲಿ ಒಂದು ಶೋರೂಮ್ ಮಾಡ್ಕೊಬೋದು. ಅದೇ ಥರ ನಮ್ಮ ಕಡೆಯಿಂದ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟು, ಕಸ್ಟಮರ್ ಹ್ಯಾಂಡ್ಲಿಂಗ್ ಸಪೋರ್ಟು, ಆರ್ಕಿಟೆಕ್ಟ್ ಸಪೋರ್ಟು, ನಮ್ಮ ಹತ್ರ ಎಲ್ಲ ರೀತಿ ಸಪೋರ್ಟ್ ನಾವು ನಮ್ಮ ಡೀಲರ್ಸ್ಗೆ ಮಾಡ್ಕೊಡ್ತೀವಿ ಸರ್. ಮೇಡಮ್, ಇನ್ನು ಡೆಲಿವರಿ ಆಪ್ಷನ್ಸ್ ಯಾವ ಥರ ಇದೆ ಸರ್? ಡೆಲಿವರಿ ಆಪ್ಷನ್ಸ್ ನೀವು ನೋಡಬೇಕಂತ ಹೇಳಿದ್ರೆ ಕಸ್ಟಮರ್ಸು ಇವಾಗ ಬೆಂಗಳೂರಲ್ಲಿ ಅಂತ ಹೇಳೋದ್ರಿಂದ ನಾವು ಇನ್ಸ್ಟೆಂಟಾಗಿ ಅವ್ರು ಕಳಿಸ್ಕೊಡ್ಬೋದು. ಅದರ್ ಡಿಸ್ಟ್ರಿಕ್ಟಲ್ಲಿ ಕೇಳಿದಾಗ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ, ಅವ್ರು ಹೇಳೋ ಜಾಗಕ್ಕೆ ಬುಕ್ ಮಾಡಿ ಕೊಡ್ತೇವೆ ಸರ್. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಕಾಲ್ ಮಾಡ್ಬೋದು. ಅದೇ ಥರ ಅವ್ರಿಗೆ ಸ್ಟೋರ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಇರೋದು ದೊಡ್ಡ ಬಾನಸವಾಡಿ ರಾಮೂರ್ತಿ ನಗರ ಮೇನ್ ರೋಡಲ್ಲಿದೆ. ಅದೇ ಥರ ನಮ್ಮ ಆಫೀಸ್ ಟೈಮಿಂಗ್ಸ್ ನೋಡಬೇಕಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇದೆ ಸರ್.